ದಯವಿಟ್ಟು ವಿಡಿಯೋನ ಫುಲ್ ನೋಡ್ರಿ, ಯಾರನ್ನು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಆಟೋದಲ್ಲಿ ಕರ್ಕೊಂಡ್ ನೋಡಿ ಎಲ್ಲ ಮಿಕ್ಸ್ ಆಗ್ಬಿಟ್ಟವ್ರೆ. ಇವಾಗ ನಾನು ಕರೆಕ್ಟಾಗಿ ಎಲ್ಲಿದ್ದೀನಪ್ಪ ಅಂತಂದ್ರೆ ಬೆಂಗಳೂರಿನ ಮೆಜೆಸ್ಟಿಕ್ ಏರಿಯಾದಲ್ಲಿದ್ದೀನಿ. ಇಲ್ಲಿನ ಜನಗಳು ಮೆಜೆಸ್ಟಿಕ್ ಬರೋದಕ್ಕೆ ತುಂಬಾನೇ ಭಯ ಪಡ್ತಾರೆ, ಅಸಹ್ಯ ಪಡ್ತಾರೆ, ಮತ್ತೆ ಎದುರ್ಕೋತಾರೆ. ಏನಕ್ಕಪ್ಪ ಅಂತಂದ್ರೆ ರೆಡ್ ಲೈಟ್ ಏರಿಯಾದಲ್ಲಿ ತುಂಬಾನೇ ಸ್ಕ್ಯಾಮ್ಗಳು ನಡೀತೈತೆ, ಮತ್ತೆ ದಂಧೆಗಳು ನಡೀತೈತೆ ಅಂತ ಸಾಕಷ್ಟು ವಿಡಿಯೋಗಳನ್ನ ನೀವು ನೋಡಿರ್ಬೋದು. ಅದಕ್ಕೆ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತಂದ್ರೆ ರೆಡ್ ಲೈಟ್ ಏರಿಯಾಗೆ ಬಂದಿದ್ದೀನಿ. ನೋಡೋಣ ಬನ್ನಿ, ಇಲ್ಲಿ ನಿಜಕ್ಕೂ ಕೂಡ ಸ್ಕ್ಯಾಮ್ ನಡೀತೈತಾ ಇಲ್ಲ ದಂಧೆ ನಡೀತೈತಾ ಅಂತ ಈ ವಿಡಿಯೋದಲ್ಲಿ ಫುಲ್ ಗೊತ್ತಾಗುತ್ತೆ ನಮಗೆ. ಫುಲ್ ನೋಡ್ರಿ, ವಿಡಿಯೋನ ಮಿಸ್ ಮಾಡಬೇಡ್ರಿ. ಈಗ ಹೋಗ್ತಾ ಇದೀನಿ ನೋಡ್ರಿ ಅಂಡರ್ ಬೈಪಾಸ್ ಒಳಗಡೆ. ಪಬ್ಲಿಕ್ ಏನಾದ್ರು ಸಮಸ್ಯೆ ಆಯ್ತು ಅಂತ ನಾವು ಇಮಿಡಿಯೇಟ್ ಆಗಿ ನಾವು ಪೊಲೀಸ್ನವರಿಗೆ ಫೋನ್ ಕೂಡ ಮಾಡಬಹುದು. ನೋಡಿ, ದೂರವಾಣಿ ಸಂಖ್ಯೆನೂ ಕೂಡ ನೋಡಿ ಇಲ್ಲಿ ಹಾಕಿದ್ರೆ. ಹೌದು, ನಾನಿವತ್ತು ಬೆಂಗಳೂರಿಗೆ ಬಂದಿದ್ದು ಏನಕ್ಕೆ ಅಂದ್ರೆ ಬೆಂಗಳೂರಿನ ಹೃದಯ ಭಾಗ ಆಗಿರೋ ನಮ್ಮ ಮೆಜೆಸ್ಟಿಕ್ ನ, ಅದರಲ್ಲೂ ಕೂಡ ಹೇಳ್ಬೇಕು ಅಂತಂದ್ರೆ ರೆಡ್ ಲೈಟ್ ಏರಿಯಾದಲ್ಲಿ ವೇಶ್ಯಾವಾಟಿಕೆ ತುಂಬಾನೇ ನಡೀತಾ ಇದೆ. ಮತ್ತೆ ಅಲ್ಲಿ ತಿರುಗಾಡೋ ಜನಗಳಿಗೆ ತುಂಬಾನೇ ತೊಂದರೆನ ಮಾಡ್ತಾ ಇದಾರೆ. ಅದನ್ನ ನಿಮ್ಗೆ ತೋರ್ಸೋದಿಕ್ಕೆ ಅಂತ ನಾನು ಚಾಮರಾಜನಗರದಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಇಲ್ಲಪ್ಪ, ಇಲ್ಲ ಫ್ರೆಂಡ್ ಬರ್ತಾ ಸ್ಟಾಪ್ ಆಗದ. ಬೆಂಗಳೂರು ಪೊಲೀಸರೆಲ್ಲ ಹೇಳು ಸ್ಟಾಪ್ ಆಗದ ಇವತ್ತು ಅದನ್ನ ನೋಡಕ್ ನಾವು ಬಂದಿರೋದು. ಅವ್ರ ಅವಳಿಗಳು ಮತ್ತೆ ನಡೀತಾ ಇದೆಯಲ್ಲ, ಕಮ್ಮಿ ಆಗಿದೆ ಅಂದ್ಬಿಟ್ಟು. ಸಂಡೇ ಅಂತ ಎನಿ ಟೈಮ್ ಇರ್ತಾರೆ ಇಲ್ಲಿ. ಬೆಳಗ್ಗೆ ಬಂದ್ರೆ ಸಂಜೆ ಗಂಟೆ ಅದೇ ಇತ್ತು, ಇವಾಗ ಎಲ್ಲ ಕಡಿಮೆ ಆಗಿದೆ. ನಾವು ತುಂಬಾ ಹೊತ್ತಿಂದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಅಬ್ಸರ್ವ್ ಮಾಡ್ಕೊಂಡೇ ಕೂತಿದ್ವು. ಆಮೇಲೆ ನಮ್ಗನ್ಸಿದ್ ಏನಂದ್ರೆ ಅಂಡರ್ ಬೈಪಾಸ್ ಒಳಗೇನೆ ಜಾಸ್ತಿ ಪಬ್ಲಿಕ್ ಗೆ ತೊಂದರೆ ಆಗ್ತಾ ಇರೋದು ಅನ್ಕೊಂಡು ನಾವು ಇವಾಗ ಅಂಡರ್ ಬೈಪಾಸ್ ಒಳಗೇನೆ ಹೋಗ್ತಾ ಇದೀವಿ. ನಾವು ಡೈರೆಕ್ಟ್ ಆಗಿನೇ ಕ್ಯಾಮ್ರಾನ ಎತ್ಕೊಂಡು ವಿಡಿಯೋನ ಮಾಡ್ಕೊಂಡು ಹೋಗ್ಬೋದಿತ್ತು. ಆದ್ರೆ ನಾವು ಹಿಂದ್ಗಡೆ ಮಾಡಿರೋ ವಿಡಿಯೋಸ್ಗಳನ್ನೆಲ್ಲಾನು ಕೂಡ ನೋಡಿದ್ವಿ. ಅಲ್ಲಿ ಯಾರ್ಯಾರು ವಿಡಿಯೋಗಳನ್ನ ಮಾಡ್ತಾರೆ ಅವ್ರಿಗೆ ಎಲ್ಲರಿಗೂ ಕೂಡ ಅಲ್ಲಿ ತೊಂದರೆನ ಕೊಡ್ತಾರೆ. ಮತ್ತೆ ಅವರ ಕ್ಯಾಮ್ರಾನ ಕಿತ್ಕೊಳ್ಳೋದಾಗ್ಲಿ, ಅವರ ಮೊಬೈಲ್ ನ ಕಿತ್ಕೊಳ್ಳೋದಾಗ್ಲಿ, ಮತ್ತೆ ಅವ್ರ ಮೇಲೆ ಜಗಳಕ್ಕೆ ಬರೋದಾಗ್ಲಿ ಎಲ್ಲಾನು ಕೂಡ ಮಾಡ್ತಾ ಇದ್ರು. ಅದಕ್ಕೆ ನಾವು ಈ ಸಲ ನಾವು ಕ್ಯಾಮ್ರಾನ ಎತ್ಕೊಂಡು ಹೋದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡ್ಬೋದು. ಯಾಕಪ್ಪ ಅಂತಂದ್ರೆ ಹಿಂದ್ಗಡೆ ತುಂಬಾನೇ ಜನ ಕ್ರಿಯೇಟರ್ಸ್ ಗಳು ವಿಡಿಯೋಗಳನ್ನ ಮಾಡಿದ್ರು. ಆದ್ರೆ ಅವರು ವಿಡಿಯೋ ತಾನೇ ಮಾಡ್ಕೋತಾರೆ, ಏನ್ ಮಾಡ್ಕೋತಾರೆ ಬಿಡು ಅಂತ ಅನ್ಬಿಟ್ಟು ಅವಾಗ್ಲೇ ಒಂದ್ ರೀತಿ ಇದ್ರು. ಇವಾಗ ಹೇಳ್ಬೇಕು ಅಂತಂದ್ರೆ ಇವಾಗ ಯಾರ್ಯಾರು ವಿಡಿಯೋ ಮಾಡ್ಕೊ ಹೋಗ್ತಾರೆ ಅಲ್ಲಿ ತುಂಬಾನೇ ಎಚ್ಚರಿಸ್ಕೊಬಿಟ್ಟಿದ್ದಾರೆ. ನಾವೇನಾದ್ರು ಅಲ್ಲಿ ಒಂದ್ಸಲ ಕ್ಯಾಮ್ರಾನ ಎತ್ಕೊಂಡು ವಿಡಿಯೋ ಮಾಡ್ಕೊ ಹೋದ್ರೆ ಅಲ್ಲಿ ಯಾರನ್ನು ಕೂಡ ಇರಲ್ಲ, ಎಲ್ಲರನ್ನು ಕೂಡ ಓಡೋಗ್ಬಿಡ್ತಾರೆ. ಅದಕ್ಕೆ ನಾವು ಒಂದು ಪ್ಲಾನ್ ಮಾಡ್ಕೋದು, ನಾವು ಕ್ಯಾಮ್ರಾ ಹಿಡ್ಕೊ ಹೋದ್ರೆ ತಾನೇ ಸಮಸ್ಯೆ ಆಗೋದಲ್ಲಿ. ಅದಕ್ಕೆ ನಾವು ಒಂದು ಪ್ಲಾನ್ ಮಾಡಿದ್ವು, ನಾವು ಕ್ಯಾಮ್ರಾ ಹಿಡ್ಕೊ ಹೋದ್ರೆ ಅಲ್ಲಿ ನಡೆಯೋ ಸ್ಕ್ಯಾಮ್ ನಮಗೂ ಗೊತ್ತಾಗಲ್ಲ, ನಿಮ್ಗೂ ಗೊತ್ತಾಗಲ್ಲ ಅಂತ ನಾವು ಮೊಬೈಲ್ ಕ್ಯಾಮ್ರಾನ ಆನ್ ಮಾಡ್ಕೊಂಡು ಜೋಬ್ನಲ್ಲೇ ಇಟ್ಕೊಂಡು ಅಬ್ಸರ್ವ್ ಮಾಡ್ತಾನೆ ಹೋದ್ವು. ಅದರಲ್ಲಿ ಯಾವುದೇ ರೀತಿ ಪಬ್ಲಿಕ್ ಅಷ್ಟೇನ್ ತೊಂದರೆ ಆಗ್ತಾ ಇಲ್ಲ ಅಂತ ಅನಿಸ್ತು ನಮ್ಗೆ. ಆಮೇಲೆ ಅಂಡರ್ ಬೈಪಾಸ್ ಇಂದ ಹೊರಗಡೆ ಬಂದ್ವು. ಇವಾಗ ಹೋಗ್ತಾ ಇದೀವಿ ನೋಡ್ರಿ ರೆಡ್ ಲೈಟ್ ಏರಿಯಾ ಅಂಡರ್ ಪಾಸ್ ಒಳಗಡೆ. ಮರ್ರಿ ನೋಡೋಣ ಸ್ಕ್ಯಾಮ್ ನಡೀತಿದೆ. ಮತ್ತೆ ಒಂದ್ ಸ್ವಲ್ಪ ಹೊತ್ತು ಅಂಡರ್ ಬೈಪಾಸ್ ಹೊರಗೇನೆ ನಿಂತ್ಕೊಂಡು ಎಲ್ಲಾ ಕಡೆನೂ ಕೂಡ ತುಂಬಾ ಹೊತ್ತು ಅಬ್ಸರ್ವ್ ಮಾಡಿದ್ವು. ಅಲ್ಲಿ ಮತ್ತೇನಾದ್ರೂ ವೇಶ್ಯಾವಾಟಿಕೆ ಚಟುವಟಿಕೆ ನಡೆಯುತ್ತಾ ಅಂತ. ಆದ್ರೆ ಅಲ್ಲಿ ನಮ್ಗೇನ್ ಕಂಡು ಬರ್ಲಿಲ್ಲ. ಮತ್ತೆ ನಾವೇನ್ ಮಾಡಿದ್ವಪ್ಪ ಅಂತಂದ್ರೆ ಮತ್ತೆ ಇವಾಗ ಏನಾದ್ರು ಅಂಡರ್ ಬೈಪಾಸ್ ಒಳಗಡೆ ಮತ್ತೆ ಏನಾದ್ರು ನಮ್ಮ ಪಬ್ಲಿಕ್ಗೆ ತೊಂದರೆನ ಕೊಡ್ತಾ ಇದಾರ ಅಂತ ಅನ್ಬಿಟ್ಟು ನಾವು ಮತ್ತೆ ಒಳಗಡೆ ಹೋದ್ವು. ಅಲ್ಲೇನಾದ್ರು ನಮ್ಮ ಪಬ್ಲಿಕ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಆದ್ರೆ ಅಲ್ಲಿ ಒಳಗಡೆ ಹೋದ್ಮೇಲೆ ನಮ್ಗನ್ಸಿದ್ದೇನಪ್ಪ ಅಂತಂದ್ರೆ ಮೊದ್ಲಾದ್ರು ಅಲ್ಲಿ ಒಳಗಡೆ ಅಲ್ಲಿ ನಿಂತ್ಕೋತಾ ಇದ್ರು. ಆದ್ರೆ ಇವಾಗ ಅಂಡರ್ ಬೈಪಾಸ್ ಒಳಗಡೆ ಯಾವುದೇ ರೀತಿ ನಿಂತ್ಕೋತಾ ಇರ್ಲಿಲ್ಲ ಹೇಳ್ಬೇಕು ಅಂತಂದ್ರೆ ಮೇನ್ ಮ್ಯಾಟ್ರು. ಮತ್ತೆ ನಾವು ಕೂಡ ಅಲ್ಲಿ ಎಲ್ಲರನ್ನೂ ಕೂಡ ತುಂಬಾ ಹೊತ್ತಿಂದ ಅಬ್ಸರ್ವ್ ಮಾಡಿದ್ವು. ಅವ್ರಿಗೇನಾದ್ರು ಸಪೋರ್ಟ್ ಮಾಡ್ತಾ ಇದ್ರ, ಮತ್ತೆ ಅಲ್ಲಿ ಏನಾದ್ರು ಬರ್ತಾ ಇದ್ರ ಎಲ್ಲಾನು ಕೂಡ ಅಬ್ಸರ್ವ್ ಮಾಡೋ. ಅಲ್ಲಿ ಕೂಡ ಯಾರು ಬರ್ತಾ ಇರ್ಲಿಲ್ಲ. ಅವರು ಒಳಗಡೆ ಏನಾದ್ರು ಬಂದಿದ್ರೆ ಅವ್ರಿಗೆ ಯಾರು ಇಲ್ಲಿರೋರು ಯಾರು ಸಪೋರ್ಟ್ ಕೊಡ್ತಾ ಇದ್ರ ಅಂತ ಎಲ್ಲಾನು ಕೂಡ ತಿಳ್ಕೊಬೇಕು ಅನ್ಕೊಂಡು ನಾವು ಫೋನ್ ನಲ್ಲೇ ಕ್ಯಾಮ್ರಾನ ಆನ್ ಮಾಡ್ಕೊಂಡು ಜೋಬಲ್ಲೇ ಇಟ್ಕೊಂಡು ಸುಮ್ನೆ ಎಲ್ಲಾ ಕಡೆನೂ ಕೂಡ ತಿರ್ಗಾಡ್ದ್ವು. ಆದ್ರೆ ನಮ್ಗೆ ಅಲ್ಲಿ ಯಾವುದೇ ರೀತಿ ಪಬ್ಲಿಕ್ ಅಷ್ಟೇನ್ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಅದ್ರಲ್ಲೂ ಕೂಡ ಹೇಳ್ಬೇಕು ಅಂತಂದ್ರೆ ಅವಾಗ ನಮ್ಗನ್ಸಿದ್ದೇನಪ್ಪ ಅಂತಂದ್ರೆ ರೆಡ್ ಲೈಟ್ ಏರಿಯಾದಲ್ಲಿ ಅದ್ರಲ್ಲೂ ಕೂಡ ಅಂಡರ್ ಬೈಪಾಸ್ ಒಳಗಡೆ ಯಾವುದೇ ರೀತಿ ವೇಶ್ಯಾವಾಟಿಕೆ ಚಟುವಟಿಕೆ ನಡೀತಾ ಇಲ್ಲ ಅಂತ ನಮ್ಗನ್ಸ್ತು ಅಂದ್ಬಿಟ್ಟು ನಾವೇನ್ ಮಾಡಿದ್ವು, ಹೊರಗಡೆ ಬಂದ್ವು. ಹೊರಗಡೆ ಬಂದ್ಮೇಲೆನೆ ನಮ್ಗನ್ಸಿದ್ದು ವೇಶ್ಯಾವಾಟಿಕೆ ಚಟುವಟಿಕೆ ಬರೀ ಅಂಡರ್ ಬೈಪಾಸ್ ಒಳಗಡೆ ಮಾತ್ರ ನಿಂತೈತೆ. ಮೊದ್ಲಾದ್ರೂ ಅಲ್ಲಿ ಒಳಗಡೆ ಮಾಡ್ತಾ ಇದ್ರು, ಆದ್ರೆ ಇವಾಗ ನಮ್ಮ ಪಬ್ಲಿಕ್ ಪ್ಲೇಸ್ ನಲ್ಲೇ ಮಾಡ್ತಾ ಇದಾರೆ. ನೋಡ್ರಿ, ನಾವು ಬೈಪಾಸ್ ಒಳಗಡೆ ಹೋಗಿ ನೋಡ್ಕೊ ಬಂದ್ವು, ಅಲ್ಲಿ ಇರ್ಲಿಲ್ಲ. ಆದ್ರೆ ಈ ಫ್ಲೈಓವರ್ ಮೇಲ್ಗಡೆ ಇದಾರೆ, ಒಂದ್ 5-6 ಜನ ಇದಾರೆ. ನಾವ್ ಇಲ್ಲೇನೋ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ, ಮತ್ತೆ ಏನಾದ್ರು ಸ್ಕ್ಯಾಮ್ ಮಾಡ್ತಾರ ಅಂತ ನೋಡ್ತೀವಿ. ಇನ್ನೊಂದ್ 5-10 ನಿಮಿಷ ಇಲ್ಲೇ ಕೂತಿದ್ ನೋಡ್ತೀವಿ. ಮತ್ತೆ ಅಲ್ಲೇನಾದ್ರು ಆತರ ಕಂಡ್ರೆ ಮತ್ತೆ ಒಂದ್ಸಲ ಮೇಲ್ಗಡೆ ಹೋಗಿ ವಿಡಿಯೋನ ಶೂಟ್ ಮಾಡ್ತೀವಿ. ಅವಾಗಿಂದ ನೋಡ್ತಾನೆ ನೋಡಿ, ಅಲ್ಲೊಂದು ಅಮ್ಮ ಅವಾಗಿಂದ ಅಲ್ಲೇ ನಿಂತ್ಕೊಂಡು ಅಲ್ಲೇ ಮಾತಾಡ್ತಾಳೆ ಬ್ರೋ. ಹಂಗೆ ತೋರಿಸಿದ ಜೂಮ್ ಮಾಡಿ. ಅವಾಗಿಂದನು ಅಲ್ಲೇ ನಿಂತ್ಕೊಂಡು ಹೋಗಿ ಬರೋಗೆಲ್ಲ ಕೀಟ್ಲೆ ಮಾಡ್ಕೊಂಡು ನಿಂತಾಳ ಅಮ್ಮ. ನೋಡ್ರಿ
ಒಂದ್ 5-6 ಜನ ಇದಾರೆ ಬ್ರೋ ಟೋಟಲ್. ಅಲ್ಲಿ ಎಲ್ಲಿ ನೋಡಿ ಹಿಂಗಡಿಂದ ಒಬ್ಳು ಬಂದು ನೋಡ್ರಿ. ಹಿಂದ್ಗಡೆ ಒಬ್ಳು, ಮಧ್ಯದಲ್ಲಿ ನೋಡಿ ಈ ಕಡೆ ಒಬ್ಳು ರೆಡ್ ಸ್ಯಾರಿ ಒಬ್ಳು ನೋಡಿ, ಈ ಕಡೆ ಮುಂದ್ಗಡೆ ಒಂದ್ 5-6 ಜನ ಇದಾರೆ. ಈ ಕಡೆ ನೋಡ್ರಿ, ಇಲ್ಲಿ ಝೂಮ್ ಆಗ್ತಿದೀವಿ ನೋಡಿ. ಇಲ್ಲಿ ಕುತ್ಕೊಂಡ್ ನೋಡ್ರಿ, ಇಲ್ಲಿ ಕುತ್ಕೊಂಡು ಇಲ್ಲಿಂದ ಝೂಮ್ ಆಗ್ತಾ ಇದೀವಿ ಬ್ರೋ. ಇವಾಗ ಮತ್ತೆ ಕೇಳ್ತಾವ್ರೆ, ಇವಾಗ ಫ್ಲೈಓವರ್ ಮೇಲ್ಗಡೆ ಹೋಗಿ ನೋಡ್ಕೊ ಬರೋಣ ಬರ್ರಿ. ಬನ್ನಿ ಇವಾಗ ಹೋಗೋಣ. ಇವಾಗ ತೋರಿಸ್ತೀವಿ ನೋಡ್ಕೊಳ್ರಿ. ನೋಡ್ದ ಅನ್ಸುತ್ತೆ ಬ್ರೋ. ಆಮೇಲೆ ಏನ್ ಗೊತ್ತಾ ಬ್ರೋ, ತುಂಬಾ ಹುಡುಗಿರ ಪ್ರಾಬ್ಲಮ್ ಇಲ್ಲಿ. ಈಗ ಅವ್ರು ಯಾರೋ ಒಂದ್ ಸ್ವಲ್ಪ 4 ಜನದಿಂದ ಇಲ್ಲಿ ಹೋಗೋ ಹುಡುಗಿರಿಗೆಲ್ಲ ತುಂಬಾ ಪ್ರಾಬ್ಲಮ್. ತುಂಬಾನೇ ಜನಕ್ಕೆ ಜನರು ಅದೇ ದೃಷ್ಟಿಲಿ ನೋಡ್ತಾರೆ. ನಿಜ. ಒಬ್ರನ್ನ ನೋಡಿದ್ರೆ ಇನ್ನ ಸ್ವಲ್ಪ ಇಲ್ಲೇ ಹೋಯ್ತು, ಇಲ್ಲೊಬ್ರು ಹಿಡ್ಕೊಯ್ತಾಳ ನೋಡಿ. ಎಲ್ಲಿ? ಇಲ್ಲಿ ಕರೆಕ್ಟ್. ಇಲ್ಲೊಬ್ರು ನಿಧಾನಕ್ಕೆ ಹಿಡ್ಕೊಯ್ತಾಳ ನೋಡಿ. ಅಬ್ಸರ್ವ್ ಮಾಡಿ ಹಂಗೆ. ನೋಡ್ತೇವ್ರಿ ಹಂಗೆ ಮಾರ್ಕ್ ಮಾಡ್ತೇವೆ. ಅಲ್ಲಿ ಇಬ್ರು ಕೂತವ್ರ ನೋಡಿ. ಸಿಗ್ನಲ್. ಮಾತಾಡ್ಬೋದು. ಕರೀತಾರೆ, ಕರೀತಾರೆ. ಊಟ ಮಾತಾಡ್ಬೋದಿತ್ತಲ್ಲ. ಅಲ್ಲಿ ನಮ್ಮನ್ನೇ 2-3 ಸಲ ಕರೆದ್ರು ಸಿಗ್ನಲ್ ಉಶ್ ಬಾ ಅಂತ. ಆದ್ರೆ ನಾವು ಒಂದ್ಸಲನು ಕೂಡ ತಿರುಗಿ ನೋಡ್ಲಿಲ್ಲ. ನಾವೇನಾದ್ರು ಒಂದ್ಸಲ ತಿರುಗಿ ನೋಡಿದ್ರೆ ನಮ್ಮ ಮೈಕ್ ಬಂದು ಮೇಲ್ಗಡೆನೆ ಇತ್ತು. ಅದರಿಂದ ನಾವು ಅಲ್ಲಿ ಮಾತಾಡ್ತಾ ಇದ್ದಿದ್ದು ಅವ್ರಿಗೆ ಏನಾದ್ರು ಕೇಳಿಸ್ಬಿಟ್ರೆ ಅವರು ಎಲ್ಲರಿಗೂ ಕೂಡ ಸಿಗ್ನಲ್ ಕೊಟ್ಬಿಟ್ಟು ಅಲ್ಲಿಂದ ಓಡೋಗ್ ಬಿಡ್ತಾರೆ ಅಂತ ಅನ್ಬಿಟ್ಟು ನಾವೇನು ಮಾತಾಡ್ಲಿಲ್ಲ. ಒಂದ್ 2-3 ರೌಂಡ್ ಅಲ್ಲೇನೆ ಹೊಡೆಯೋಣ ಅಂತ ಅನ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ವು. ಸುತ್ತಮುತ್ತ ಎಲ್ಲಾ ಕಡೆನೂ ಕೂಡ ಅಬ್ಸರ್ವ್ ಮಾಡ್ಕೊಂಡೇ ಹೋದ್ವು. ಅವರನ್ನ ಕರೆಯೋದು, ಅವ್ರಿಗೆ ಸನ್ನೆ ಮಾಡೋದು, ಮತ್ತೆ ಅವರನ್ನ ಬರ್ತೀಯಾ ಅಂತ ಕೇಳೋದು, ಇವೆಲ್ಲಾನು ಕೂಡ ನಾವು ಡೈರೆಕ್ಟ್ ಆಗಿ ಲೈವ್ ನಲ್ಲೇ ನೋಡ್ಕೊಂಡು ಹೋದ್ವು. ನಮ್ಗೆ ಒಂದ್ ರೀತಿ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂತಂದ್ರೆ, ಇವಾಗ ಕೆಲವೊಂದಷ್ಟು ಜನ ಈ ತರ ಕೆಟ್ಟ ಕೆಲ್ಸನ ಮಾಡ್ತಾ ಇದ್ರೆ ಇಲ್ಲಿ ತಿರ್ಗಾಡೋ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಅದೇ ದೃಷ್ಟಿಯಲ್ಲಿ ನೋಡ್ತಾರೆ. ಹೇಳ್ಬೇಕು ಅಂತಂದ್ರೆ ನಾವು ಅದಕ್ಕೇನೆ ಸರಿ ಅಂತ ಅನ್ಬಿಟ್ಟು ಏನ್ ಮಾಡಿದ್ವು, ಇಲ್ಲಿಂದ ಒಂದ್ ರೌಂಡ್ ಮೇಲ್ಗಡೆ ಹೋದ್ವು. ನಮ್ಮನ್ನ ಒಂದ್ 2-3 ಜನ ಮಾತ್ರ ಕರೆದ್ರು. ಆಮೇಲೆ ಸರಿ ಅಂತ ಅನ್ಬಿಟ್ಟು ನಾವು ಕೆಳಗಡೆ ಹೋದ್ವು. ಕೆಳಗಡೆ ಹೋದ್ಮೇಲೆ ನಾವೀಗ ಮತ್ತೊಂದ್ ಏನಪ್ಪ ಅಬ್ಸರ್ವ್ ಮಾಡಿದ್ದು ಅಂತಂದ್ರೆ, ಮೇಲ್ಗಡೆ ಇದ್ದ ಕೆಳಗಡೆ ಒಬ್ಬೊಬ್ರಾಗೇನೆ ಬಂದು ಆಟೋದಲ್ಲಿ ಕೂತ್ಕೊಂಡು ಅವ್ರ ಜೊತೆ ಯಾರ್ಯಾರೋ ಒಬ್ಬೊಬ್ರು ಕೂತ್ಕೊಂಡು ಏನೋ ಆಟದಲ್ಲಿ ಹೋಗ್ತಾ ಇದ್ರು. ಅದೇನ್ ನಮ್ಗಂತೂ ಅದು ಸರಿಯಾಗಿ ಅರ್ಥ ಆಗ್ಲಿಲ್ಲ ಹೇಳ್ಬೇಕು ಅಂತಂದ್ರೆ. ಸರಿ ಅಂತ ಅನ್ಬಿಟ್ಟು ನಮ್ಮ ಪಾಡ್ ನಾವು ಸೈಡ್ ಅಲ್ಲಿ ನಿಂತಿರ್ಬೇಕಾದ್ರೆ ನಮ್ಮನ್ನೇ ಒಂದಿಬ್ರು ಬಂದು ಬರ್ತೀಯಾ ಅಂತ ಕೇಳಿದ್ರು. ಯಾವ್ದು? ಆಟೋದಲ್ಲಿ ಕರ್ಕೊಂಡ್ ನೋಡಿ. ಪಿಕಪ್ಪಾ ಎಲ್ಲ ಮಿಕ್ಸ್ ಆಗ್ಬಿಟ್ಟವ್ರೆ. ಸ್ಕ್ಯಾಮೇ ಮುಗ್ದಿಲ್ವಲ್ಲ ಬ್ರೋ. ಇವ್ರು ಏನ್ ಮಾಡ್ತಾರ ಗೊತ್ತಾ ಬ್ರೋ, ಈಗ ಕರ್ಕೊಯ್ತಾರ, ಅಲ್ಲಿ ಯಾಮಾರ್ಸ್ಬಿಟ್ಟು ಕಳ್ಸ್ಬಿಡ್ತಾರೆ. ಇಳಿ ಕೆಳಕ್ಕೆ ಅಂದ್ಬಿಟ್ಟು ಎದುರಿಸ್ಬಿಟ್ಟು ಎಲ್ಲ ಕಿತ್ಕೊಂಡು ಕಳಿಸ್ತಾರೆ ಕಾಸನ್ನ. ಸಾಯಿಲಿ ಬಿಡಿ. ನಾನ್ ನೋಡಿರೋ ಪ್ರಕಾರ ಇವಾಗ ಹಂಗೋಗಿ ಹಿಂಗ್ ಬಂದೆ, ಯಾವ ತರ ಸ್ಕ್ಯಾಮ್ ನಡೀತಿದೆ ಅಂದ್ರೆ, ನಾನು ವಿಡಿಯೋ ಕೂಡ ನೋಡಿದೆ. ಆದ್ರೆ ಇಲ್ಲಿ ನಡೀತಿರೋ ಸ್ಕ್ಯಾಮ್ ಯಾವ ತರ ನಡೀತಿದೆ ಅಂದ್ರೆ, ಅಕ್ಕನ್ ಎಲ್ಲಾ ವಿಡಿಯೋ ಎಲ್ಲ ಮಾಡ್ಕೊ ಬಂದು ಏನ ಈಗ ಬರೋರೆಲ್ಲ ಏನ್ 100 ರೂಪಾಯಿ 100 ರೂಪಾಯಿ 200 ರೂಪಾಯಿ ಹಂಗ್ ಬತ್ತಿ ಅಂತ ಕೇಳ್ತಾರೆ. ಯಾರು ಹಂಗ್ ಹೋಗ್ಬೇಡಿ ಹಂಗ್ ಕೇಳೋದು. ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಚೆನ್ನಾಗೆ. ಆಟೋದೆಲ್ಲ ತಿಸ್ಕೋತಾರೆ, ಕರ್ಕೊಯ್ತಾರೆ, ಹಸ್ರು ಬರ್ತಾರೆ. ಸುಮಾರು ಜನ ಹುಡುಗರು ಕೇಳ್ದವ್ ನಾವು, ಎಲ್ಲ ನಮ್ಗೆ ಸ್ಕ್ಯಾಮ್ ಆಯ್ತು ದುಡ್ಡೆಲ್ಲ ಕಿತ್ಕೊಂಡು ಕಳ್ಸಿದ್ರು, ಹೊಡಿತಾರೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ದಯವಿಟ್ಟು ಇದೆಲ್ಲ ಬೆಂಗಳೂರು ಪೊಲೀಸ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಇದು ಈಗಲೇ ಸ್ಟಾಪ್ ಮಾಡಿ. ನಾವು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಸ್ಕ್ಯಾಮ್ ನಡೀತಾ ಇದೆ, ಇಲ್ಲಿ ದಂಧೆ ನಡೀತಾ ಇದೆ ಅಂತ ಗೊತ್ತಿದ್ದೆ ಬಂದ್ವು. ಆದ್ರೆ ಇಲ್ಲಿ ನಿಜಕ್ಕೂ ಕೂಡ ಹೇಳ್ಬೇಕು ಅಂದ್ರೆ ಸ್ಕ್ಯಾಮ್ ನಡೀತಾ ಐತೆ, ದಂಧೆಯಲ್ಲಿ ಫುಲ್ ನಡೀತಾ ಐತೆ. ಇನ್ನೂ ಕೂಡ ನಾವು 2 ಸಲ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ನಮ್ನ ಕರೆದ್ರು. ಅದಾದ್ಮೇಲೆ ನಾವು ಕೆಳಗಡೆ ಬಂದಾಗ ಮತ್ತೆ ಹೋಗಕ್ಕೆ ಒಂಥರ ನಮ್ಗೇನೆ ಒಂಥರ ಚೀಪ್ ಅನ್ಸ್ಬಿಡ್ತು. ನಿಮ್ಗೆ? ನನ್ ತುಂಬಾ ಅನಿಸ್ತು ಬ್ರೋ. ಯಾಕಂದ್ರೆ ಕರ್ದಿದ್ದೆ ಇವ್ರನ್ನ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನಾವು ಅನ್ಕೊಂಡಂಗೆ ರೆಡ್ ಲೈಟ್ ಇರೋದ್ರಲ್ಲಿ ಮತ್ತೆ ಸ್ಕ್ಯಾಮ್ ನಡೀತೈತೆ. ನೋಡೋದಲ್ಲ, ಇದಿಷ್ಟನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಕೂಡ ಒಳ್ಳೊಳ್ಳೆ ಎಫರ್ಟ್ ಹಾಕಿ ಇನ್ನೂ ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿ ನಿಮ್ಗೆ ನಾವು ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಮ್ಮ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದಾರೆ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ.